ಒಂದ್ ನಿಮಿಷ ನೋಡ್ರಿ, ಯಾರು ಕಿರ್ಚೋದ್ ನಿಲ್ಸಿ ಸಾಕು. ಲೈವ್ಗಳು ಆಗ್ತಾ ಇರ್ತದೆ, ನನ್ನ ಮೈಂಡ್ ಡಿಸ್ಟರ್ಬ್ ಆಗಬಾರ್ದು. ಏನ್ ಮಾತಾಡ್ತೀನಿ, ಏನ್ ವಿಚಾರ, ರಾಜ್ಯದ ಜನತೆಗೆ ಕಾರ್ಯಕರ್ತರಿಗೆ ಏನ್ ಸಂದೇಶ ಕೊಡ್ತೀನಿ, ಇದು ಇಂಪಾರ್ಟೆಂಟ್. ನಡಿ ಕೆಳಗಡೆ ಸೈಡ್ ಬನ್ನಿ, ಹೋಗ್ಲಿ ಅವ್ರು ಕಾಡ್ಲಿ. ಇಲ್ಲ ಮೇಲ್ಗಡೆ ಜಾಗ ಇದೆ, ನಿಂತಿರೋರು ಹೋಗ್ರಿ, ಅಲ್ಲಿ ಸೀಟ್ ಇದೆ, ಇನ್ನ ಒಂದು ಸೀಟ್ಗೋಸ್ಕರ ಇಷ್ಟು ಫೈಟ್ ಮಾಡ್ತಾ ಇದೀವಿ ನಾವೆಲ್ಲ. ನೀವೆಲ್ಲ ಸುಮ್ಮನೆ ಇರಿ ಸ್ವಲ್ಪ. ಡಿಕೆ ಆಗಾಯ್ತು, ಹೇಳಿ. ಯಾರು ಮಾತಾಡಬಾರ್ದು ಪ್ಲೀಸ್. ಬಂಧುಗಳೇ, ವೇದಿಕೆ ಇರುವಂತ ನಮ್ಮ ಕಾರ್ಯಾಧ್ಯಕ್ಷರಾದಂತ ನಮ್ಮ ಹಿರಿಯರಂತ ಮುನಿಯಪ್ಪನವರೇ, ನಮ್ಮ ACC ಸೆಕ್ರೆಟರಿ ಗೋಪಿನಾಥ್ ಅವರೇ, ಕಾರ್ಯಾಧ್ಯಕ್ಷರಾದಂತ GC ಚಂದ್ರಶೇಖರ್ ಅವರೇ, ಭಂಡಾರಿ ಅವರೇ, ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತ ಸೊರಕೆ ಅವರೇ, ವೇದಿಕೆ ಇರುವಂತ ಎಲ್ಲ ನಮ್ಮ ಪಕ್ಷದ ಹಿರಿಯ ನಾಯಕರುಗಳೇ, ಕಾರ್ಯಕರ್ತರುಗಳೇ, ಸ್ನೇಹಿತರುಗಳೇ, ಇದು ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಇತಿಹಾಸಕ್ಕೆ ಒಂದು ದೊಡ್ಡ ದಿನ. ನನ್ನ ದಿನ ಅಲ್ಲ, ಇದು ನಿಮ್ ದಿನ. ಒಬ್ಬ ಪಕ್ಷದ ಕಾರ್ಯಕರ್ತನ ನೋವು, ದುಃಖ, ದುಮಾನ, ಶ್ರಮ, ಪಕ್ಷದಲ್ಲಿ ತಾವೆಲ್ಲ ದುಡಿತಾ ಇದ್ದೀರಿ. ಎಷ್ಟೋ ಜನ ಕಾರ್ಯಕರ್ತರಿಗೆ ಯಾವ ಅವಕಾಶನೂ ಸಿಗುವುದಿಲ್ಲ. ಆದರೆ ಈ ತ್ರಿವರ್ಣ ಧ್ವಜ ಇದನ್ನು ನಂಬಿಕೊಂಡು, ಪಕ್ಷನ ನಂಬಿಕೊಂಡು, ನಾನು ಆಗಾಗ ಹೇಳ್ತಾ ಇರ್ತೇನೆ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಅಂತ ಹೇಳಿ. ಹಂಗೆ ಒಂದು ಮೂಮೆಂಟ್ ಅಲ್ಲಿ ಈ ಪಕ್ಷ ಪ್ರಾರಂಭ ಆಗಿ ಇವತ್ತು ಈ ದೇಶವನ್ನ, ಈ ದೇಶಕ್ಕೆ ಪ್ರಜಾಪ್ರಭುತ್ವ ಕೊಟ್ಟಿದೆ, ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದೆ, ಈ ದೇಶಕ್ಕೆ ರಾಷ್ಟ್ರಗೀತೆ ಕೊಟ್ಟಿದೆ, ಈ ದೇಶಕ್ಕೆ ರಾಷ್ಟ್ರಧ್ವಜ ಕೊಟ್ಟಿದೆ. ಇವೆಲ್ಲ ಕೊಟ್ಟು ನಾವೆಲ್ಲ ಅದರ ಮೇಲೆ ಸಂವಿಧಾನದ ಚೌಕಟ್ಟಿನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಬೆಳಗ್ಗೆ 4:15 ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಆ ಪ್ರಮಾಣ ವಚನದ ಹಿನ್ನೆಲೆಯಲ್ಲಿ ಬೇಕಾದಷ್ಟು ಶ್ರಮ ಇದೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಬೇಕಾದಷ್ಟು ಈ ಪಕ್ಷ 136 ಸೀಟು ಬರ್ತದೆ ಅಂತ ನಾನು ಹೇಳಬೇಕಾರೆ ಚುನಾವಣಾ ಮುಂಚಿತವಾಗಿ ಕೆಲವರು 90 ಬರ್ತದೆ, ಕೆಲವರು 100 ಬರ್ತದೆ, ಕೆಲವರು 110 ಬರ್ತದೆ, ದಳದವ್ರ ಹತ್ರ ಹೋಗ್ಬೇಕು, ಇಂಡಿಪೆಂಡೆಂಟ್ ಹೋಗ್ಬೇಕು, ಎಲ್ಲ ಏನೇನೋ ಮಾತಾಡ್ತಿದ್ರು. ನಮ್ಮ ಪಕ್ಷ ಲೀಡರ್ಗಳು ಮಾತಾಡ್ತಿದ್ರು. ನನ್ನ ಆತ್ಮವಿಶ್ವಾಸ, ಇದೇ ಜಾಗದಲ್ಲಿ ಪ್ರತಿಜ್ಞಾ ಸ್ವೀಕಾರ ಮಾಡಿ ನೀವು ಕೂಡ ನಿಮ್ಮ ಪಂಚಾಯತಿಗಳಲ್ಲಿ, ನಿಮ್ಮ ಮುನ್ಸಿಪಾಲಿಟಿಲಿ ಆವತ್ತಿನ ಕಾಲದಲ್ಲಿ ಯಾರಿಗೂ ಝೂಮ್ ಏನು ಅಂತ ಗೊತ್ತಿರಲಿಲ್ಲ. ಆ ಒಂದು ವಿಚಾರಧಾರೆಗಳನ್ನ ಬಿಜೆಪಿಯವ್ರಿಗೂ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಸುಮಾರು 12,000 ಕಡೆ ನೀವು ಇಬ್ರು ಕೂಡ ಇದೇ ಜಾಗದಿಂದ, ಈ ಬಿಲ್ಡಿಂಗು ಈಗ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಇದಕ್ಕೆ ನಾವು ಅದಕ್ಕೊಂದು ಹೊಸ ರೂಪ ಕೊಟ್ಟು ಪ್ರತಿಜ್ಞೆಯನ್ನ ಸ್ವೀಕಾರ ಮಾಡಿದೆ. ಆ ಪ್ರತಿಜ್ಞೆ ಸ್ವೀಕಾರ ಮಾಡಿ ಇವತ್ತು ಪ್ರಮಾಣ ವಚನ ಮುಖ್ಯಮಂತ್ರಿಯಾಗಿ ಸ್ವೀಕಾರವನ್ನ ಮಾಡಿದ್ದೇನೆ 6 ವರ್ಷದ ನಂತರ. ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂದ್ರೆ, ಈಗ ಮುಗಿದ ತಕ್ಷಣ ನಂದು ಅಲ್ಲಿ ಪ್ರಮಾಣ ವಚನ ಮುಗಿದ ತಕ್ಷಣ
ಕ್ಯಾಬಿನೆಟ್ ಇತ್ತು. ಆಮೇಲೆ ಅಂಬೇಡ್ಕರ್ ಅವ್ರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಮಹಾತ್ಮ ಗಾಂಧೀಜಿಯವ್ರಿಗೆ, ಬಸವಣ್ಣವ್ರಿಗೆ, ಕೆಂಪೇಗೌಡರಿಗೆ ಹೂನರ್ ಹಾಕಿದ್ದೀನಿ. ನಾಳೆ ಬೆಳಿಗ್ಗೆ ಇನ್ನು ಬಾಬು ಜಗಜೀವನ್ ರಾಮ್ದು, ವಾಲ್ಮೀಕಿದು ಪುತ್ಥಳಿ ಇದೆ, ಅದಕ್ಕೂ ಕೂಡ ಬೆಳಗ್ಗೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇನೆ. ಸೊ ಅವರೆಲ್ಲ ಬಹಳ ಪ್ರಮುಖವಾದಂಥ ನಾಯಕರುಗಳು, ಈ ದೇಶಕ್ಕೆ ಸೇವೆಯನ್ನು ಮಾಡಿದಂಥವ್ರು, ಮಾರ್ಗದರ್ಶನ ಕೊಟ್ಟವರು, ಬೆಂಗಳೂರಿಗೆ ಮಾಡಿದವರು. ಸೊ ಅವ್ರಿಗೆ ಸಲ್ಲಿಸಬೇಕು ಅಂತೇಳಿ ಅದನ್ನು ಸಲ್ಲಿಸಿ ಕ್ಯಾಬಿನೆಟ್ಗೆ ಹೋಗಿ ಕ್ಯಾಬಿನೆಟಲ್ಲಿ ಅನೇಕ ತೀರ್ಮಾನವನ್ನು ಮಾಡಿ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿಗೆ ಬರೋದು ಎಲ್ಲರಿಗೂ ಪಾಪ ನೀವು 2 ಗಂಟೆಗೆ ಬಂದವರು 7 ಗಂಟೆ ಕಾಯ್ದಿದ್ದೀರಿ, ನನಗೆ ಕ್ಷಮಿಸ್ಬೇಕು. ನಾನು ನಿಮ್ಮನ್ನೆಲ್ಲ ಬಹಿರಂಗ ಒಂದು ಸ್ಟೇಡಿಯಂನಲ್ಲೋ ವಿಧಾನಸೌಧದ ಮುಂದೆನೋ ಮಾಡಬೇಕು ಅಂತಿತ್ತು. ಈ ನಮ್ಮ ಹುಡುಗರುಗಳು ಅವರು ಇವರೆಲ್ಲ ಸೇರಿ ನನಗೆ ಗೊತ್ತಿಲ್ಲದೆ 1700 ಬಸ್ಸೇನೋ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.